ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರಿ ಶಾಲಾ ಆವರಣದಲ್ಲೇ ಡೇಂಜರಸ್ ಗುಂಡಿಗಳು. ಗುಂಡಿಯಲ್ಲಿ ಬಿದ್ದು ಪ್ರಾಣಾಪಾಯದಿಂದ ಪಾರಾದ ಬಾಲಕಿ. ಮರಿಯಮ್ಮನಹಳ್ಳಿ ಪಟ್ಟಣದ ಹೈಸ್ಕೂಲ್ ಆವರಣದಲ್ಲಿ ಈ ಒಂದು ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ 6 ವರ್ಷದ ಬಾಲಕಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರೋದು. ಶಾಲಾ ಆವರಣದಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ತೆಗೆದಿರುವಂತ ಗುಂಡಿಗಳು ಇದೆ. ಮಳೆಯಿಂದ ನೀರೆಲ್ಲ ತುಂಬಿಕೊಂಡಿತ್ತು ಗುಂಡಿಯಲ್ಲಿ. ಶಾಲಾ ಆವರಣದಲ್ಲೇ ಗುಂಡಿ ಇರೋದ್ರಿಂದ ಪಾಪ ಬಾಲಕಿ ಗೊತ್ತಾಗಿಲ್ಲ. ಎಷ್ಟೇ ಆದ್ರೂ ಮಕ್ಕಳುಗಳು ಅದ್ರ ಬಗ್ಗೆ ಜವಾಬ್ದಾರಿ ಇಟ್ಕೊಳ್ಬೇಕಾಗಿದ್ದು, ಎಚ್ಚರಿಕೆ ವಹಿಸಬೇಕಾಗಿದ್ದು ಯಾರು? ಗುಂಡಿ ತೆಗೆದು ಹಾಗೆ ಬಿಟ್ಬಿಟ್ರೆ ಅದು ಶಾಲಾ ಆವರಣದಲ್ಲೇ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾರ್ದಾದ್ರೂ ಪ್ರಾಣನೇ ಹೋಗಿದ್ರೆ ಯಾರು ಜವಾಬ್ದಾರಿ ಹೊತ್ಕೊಳ್ತಾ ಇದ್ರಿ? ನೋಡಿ, ಆ ಪಾಪ ಬಾಲಕಿ ಹೇಗೋ ಅಲ್ಲಿಂದ ಎದ್ದು ಬಂದಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ ನೋಡಿ ಅಲ್ಲಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ಶಾಲಾ ಆವರಣ ಸುತ್ತಲೂ ಗುಂಡಿಗಳೇ ಇದೆ. ಹೆಚ್ಚು ಕಮ್ಮಿಯಾಗಿ ಕಾಲ್ ಜಾರೋ ಅಥವಾ ಗೊತ್ತಾಗ್ದೇನೋ ಆಟ ಆಡ್ತಾನೋ ಬಿದ್ದೆ ಹೋಗ್ಬಿಟ್ರೆ ಪ್ರಾಣಗಳೇ ಹೋಗ್ಬಿಡತ್ತೆ. ಜವಾಬ್ದಾರಿಯಿಂದ ಇರಬೇಕು ಅಲ್ವಾ? ಗುಂಡಿ ತೋಡ್ದವ್ರು ಯಾರು, ತೋಡಿಸ್ದವ್ರು ಯಾರು, ಇದ್ರ ಜವಾಬ್ದಾರಿ ವಹಿಸ್ಕೊಳ್ಳೋರು ಯಾರು? ಮಕ್ಕಳಿರುವಂಥ ಪ್ರದೇಶಗಳಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಒಂದೊಂದು ಬಾರಿ ಅವಘಡಗಳು ನಡೆದು ಬಿಡುತ್ತೆ. ಹೀಗಿದ್ದಾಗ ಮೈ ಮರೆತು ಕೂತು ಬಿಟ್ರೆ ಹೆಂಗೆ? ನ್ಯೂಸ್ ಪೇಪರ್ ತಾನ ಕಿಲ ಹುಡಕ್ ಮಾಡ ಆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನಿಜವಾಗ್ಲೂ ಈ ಪ್ರಕರಣಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಶಾಲಾ ಆವರಣದಲ್ಲೇ ಇಷ್ಟಿಷ್ಟು ಗುಂಡಿ ತೆಗೆದು ಬಿಟ್ರೆ ಕತೆ ಏನು? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಪಾಪ ಆ ಬಾಲಕಿ ಹೇಗೆ ಸೇಫ್ ಆಯ್ತು ಅಂತ? ಖಂಡಿತವಾಗ್ಲೂ ನೀತಿ, ಈಗಾಗಲೇ ಕಳೆದ 3 ದಿನಗಳಿಂದ ಬಳ್ಳಾರಿ ಮತ್ತು ಹೊಸಪೇಟೆ ಸೇರಿದಂತೆ ನಿರಂತರವಾಗಿ ಮಳೆ ಕೂಡ ಸುರಿತಾ ಇದೆ. ಮಳೆಯಿಂದ ಅನೇಕ ತಗ್ಗು ಪ್ರದೇಶಗಳಲ್ಲಿ ಈಗ ನೀರು ತುಂಬುವುದು ಸಹಜ. ಆದ್ರೆ ಸರ್ಕಾರ ಹೈಸ್ಕೂಲ್ ಆವರಣದಲ್ಲಿ ತೆಗೆದು ಹಾಗೆ ಬಿಟ್ಟಿರೋದ್ರಿಂದಾಗಿ ಆ ಒಂದು ಹುಡುಗಿ ಏನಿದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಅಂತ ಹೇಳ್ಬೋದು. ಇದು ಮರಮನಹಳ್ಳಿಯ ಪಟ್ಟಣದ ಹೈಸ್ಕೂಲ್ ಆವರಣ ಇದು. ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳು ಕೂಡ ಅಲ್ಲಿ ಓಡಾಟವನ್ನ ಮಾಡ್ತವೆ ಅಂತ ಕೂಡ ತಿಳಿದು ಬಂದಿದೆ. ಅಲ್ಲೇ ಒಂದು ಅಂಗನವಾಡಿ ಕೂಡ ಇದೆ. ಈ ಅಸ್ಲಿಟ್ ಈ ಮಗು ಏನಿದೆ ಇವಾಗ ಅಷ್ಟು ಬುದ್ಧಿ ಇರೋದ್ರಿಂದಾಗಿ ಅಲ್ಲಿ ತಗ್ಗುಗುಂಡಿ ಇದೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಆಯ ತಪ್ಪದ ಮೇಲೆ ಆತ ಎತ್ತು ಹೊರಗಡೆ ಬಂದಿ ಅಂತ ಕಡೆ. ಇನ್ನು ಸಣ್ಣ ಚಿಕ್ಕಪುಡ ಮಕ್ಕಳು ಏನಾದ್ರು ಅಲ್ಲಿ ಅಂಗನವಾಡಿಗೆ ಬರುವಂತ ಮಕ್ಕಳು ಅಲ್ಲಿ ಏನಾದ್ರು ಹೋದ್ರೆ ಅಲ್ಲಿ ಬಿದ್ರೆ ಯಾವುದೇ ರೀತಿಯಾಗಿ ಎದ್ದು ಬರೋಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂತ ಈ ತಗ್ಗುಗುಂಡಿಗಳು ಕೂಡ ಇದೆ ಅಂತ ಹೇಳ್ಬೋದು. ಇವಳು 6 ವರ್ಷದ ಬಾಲಕಿ ಅಫ್ಸಾನಾ ಅನ್ನುವಂಥದ್ದು ಏನಿದ್ದು ಕೊನೆ ನೀರಿನಲ್ಲಿ ಕೂಡ ಬಿದ್ದಿದ್ದು ಅದೃಷ್ಟವಶ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಕೂಡ ಅವ್ರ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ರು. ಸುಮಾರು 8 ರಿಂದ 10 ಕುಣಿಗಳನ್ನ ಅಲ್ಲಿ ಅಗೆಯಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ಅಲ್ಲಿ ಒಂದು ಶಾಲೆ ಕೂಡ ಮಾಡ್ಲಾಗಿದೆ. ಇನ್ನೊಂದಿಷ್ಟು ಕಟ್ಟಡಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತಗ್ಗುಗುಂಡಿಯನ್ನ ತೆಗೆಯಲಾಗಿದೆ. ಆಟಗಳನ್ನ ಮುಚ್ಚಬೇಕಾಗಿತ್ತು ಮತ್ತು ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ ಕೂಡ ಅದನ್ನ ಗಮನ ಹರಿಸಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಶಾಲೆ ಇನ್ನು ಪ್ರಾರಂಭ ಆಗಿಲ್ಲ. ಏನಾದ್ರೂ ಶಾಲೆ ಪ್ರಾರಂಭ ಆಗಿದ್ರೆ ಇನ್ನೂ ಹೆಚ್ಚಾದ ಅವಘಡ ಕೂಡ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಮತ್ತು ಅಲ್ಲಿ ಮಕ್ಕಳು ದಿನಪ್ರತಿ ಓಡಾಟ ಆಗಿರ್ಬೋದು, ಆಟ ಆಡ್ಲಿಕ್ಕೆ ಕೂಡ ಅಲ್ಲೇ ಬರ್ತಾ ಇದ್ರು. ಯಾವುದೇ ರೀತಿಯಾಗಿ ಇವರ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ಅದೇ ರೀತಿಯಾಗಿ ಕಾಮಗಾರಿ ನಡೆಸ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತವರ ವಿರುದ್ಧವಾಗಿ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರು ಕೂಡ ಒತ್ತಾಯನ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗಾಗಿ. ಅವಾರ್ಡ್ ನ್ಯೂಸ್ ಪೇಪರ್ ತಾನ ಕಿಲ ಹುಡಕ್ ಮಾಡ ಆಯಾ